ಸಿಎಂ ಬದಲಾವಣೆಯ ಚರ್ಚೆಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಸಿಎಂ ಆಪ್ತ ಸಚಿವರಿಗೆ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದೆ. ಸಿಎಂ ಹುದ್ದೆಯ ವಿಚಾರವಾಗಿ ಯಾವುದೇ ಗೊಂದಲಗಳು ಬೇಡ ಅನ್ನೋದನ್ನ ಹೇಳಿದೆ. ಚರ್ಚೆಗೆ ಅನಗತ್ಯ ಅಂತ ಅಂದ್ರೆ ಈ ಚರ್ಚೆಗಳು ಅನಗತ್ಯ ಅಂತ ಹೈಕಮಾಂಡ್ ಈಗ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದೆ. ಜೊತೆಗೆ ಸಿಎಂ ಆಪ್ತ ಸಚಿವರಿಗೆ ಕೂಡ ಅಭಯವನ್ನು ನೀಡಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೈಕಮಾಂಡ್ ಈ ಬಗ್ಗೆ ಬಹಳಷ್ಟು ಬಾರಿ ಸೂಚನೆಗಳನ್ನು ಕೊಡ್ತಾನೆ ಬಂದಿದೆ. ಬಟ್ ಮೇಲಿಂದ ಮೇಲೆ ಈ ವಿಚಾರ ಚರ್ಚೆಗೆ ಬರ್ತಾನೆ ಇರೋದ್ರಿಂದ ಈಗ ಸಿಎಂ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಬ್ರೇಕ್ ಹಾಕೋ ಪ್ರಯತ್ನವನ್ನ ಮತ್ತೊಮ್ಮೆ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಯಾವ ಮೂಲಕ ಅಂದ್ರೆ ಸಿಎಂ ಆಪ್ತ ಸಚಿವರಿಗೆ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದೆಯಂತೆ. ಸಿಎಂ ಹುದ್ದೆಯ ವಿಚಾರವಾಗಿ ಯಾವುದೇ ಗೊಂದಲಗಳನ್ನ ಇಟ್ಕೊಳ್ಬೇಡಿ ಅಂತ ಸಿಎಂ ಆಪ್ತ ಬಣಕ್ಕೆ ಸಿಎಂ ಆಪ್ತ ಸಚಿವ ಬಣಕ್ಕೆ ಹೈಕಮಾಂಡ್ ಸಂದೇಶ ಕೊಟ್ಟಿರೋದು. ಈ ವಿಚಾರದಲ್ಲಿ ಚರ್ಚೆನೆ ಮಾಡಬೇಡಿ, ಅದು ಅನಗತ್ಯ ಅನ್ನುವಂಥ ಸಂದೇಶವನ್ನ ಹೈಕಮಾಂಡ್ ರವಾನೆ ಮಾಡಿದೆ. ಜೊತೆಗೆ ಸಿಎಂ ಆಪ್ತ ಸಚಿವರಿಗೆ ಅಭಯ ನೀಡಿದೆಯಂತೆ. ನಿನ್ನೆ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಚರ್ಚೆ ಆಗ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ಮೊನ್ನೆ ಆರ್ ಅಶೋಕ್ ಅವರು ಒಂದು ಹೇಳಿಕೆ ಕೊಡ್ತಾರೆ. ಡೇಟ್ ಸಮೇತ ನವೆಂಬರ್ ತಿಂಗಳಲ್ಲಿ ಸಿಎಂ ಬದಲಾವಣೆ ಆಗೋದು ಖಚಿತ, ಇಲ್ಲಾಂದ್ರೆ ಡಿ ಕೆ ಶಿವಕುಮಾರ್ ಕಿತ್ಕೊಳ್ತಾರೆ, ಈಗಾಗಲೇ ಅದ್ರ ಬಗ್ಗೆ ಅವರು ಹೇಳಿದ್ದಾರೆ ಅನ್ನೋ ರೀತಿ ಮಾತಾಡಿದ್ರು. ಅದಾದ್ಮೇಲೆ ಇದಕ್ಕೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ರಿಯಾಕ್ಟ್ ಮಾಡಿದ್ರು. ಸಿಎಂ ಬದಲಾವಣೆಯ ಪ್ರಶ್ನೆನೇ ಇಲ್ಲ, ಅದೇನೇ ಇದ್ರೂ ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅನ್ನುವಂಥ ಮಾತನ್ನು ಆಡಿದ್ರು. ಇಷ್ಟೆಲ್ಲ ಚರ್ಚೆ ಒಂದು ಕಡೆ ವಿರೋಧ ಪಕ್ಷಗಳಿಂದ, ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳೆಯದಲ್ಲೇ ಈ ರೀತಿಯಾದ ಚರ್ಚೆ ಗರಿಗೆದರಿರೋದ್ರಿಂದ ಇದರ ಮಧ್ಯೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಮತ್ತೊಮ್ಮೆ ರವಾನೆ ಮಾಡಿದೆ ಈ ಸಂದೇಶವನ್ನ. ಸಿಎಂ ಆಪ್ತರಿಗೆ ಹೈ ಸಂದೇಶ ಬಂದಿದೆ. ಸಿಎಂ ಹುದ್ದೆಯ ವಿಚಾರವಾಗಿ ಯಾವುದೇ ಗೊಂದಲಗಳನ್ನು ಇಟ್ಕೊಳ್ಬೇಡಿ ಅಂತ. ಅಧಿಕಾರ ಹಂಚಿಕೆಯ ವಿಚಾರವಾಗಿ ಯಾರಿಗೂ ಭರವಸೆಯನ್ನ ನೀಡಿಲ್ಲ. ಇದು ಇಂಪಾರ್ಟೆಂಟ್ ಪಾಯಿಂಟ್, ಗಮನಿಸಬೇಕಾಗಿರುವಂತ ಅಂಶ. ಹೈಕಮಾಂಡ್ ಸಚಿವರಿಗೆ ರವಾನೆ ಮಾಡಿರೋ ಸಂದೇಶ ಅದು. ಅಧಿಕಾರ ಹಂಚಿಕೆ ವಿಚಾರವಾಗಿ ಯಾರಿಗೂ ಭರವಸೆ ಕೊಟ್ಟಿಲ್ಲ ಅನ್ನೋದು. ಸಿಎಂ ಹುದ್ದೆಯ ವಿಚಾರ ಕುರಿತಾಗೆ ಚರ್ಚೆ ಈಗ ಅನಗತ್ಯವಾಗಿದೆ. ಸರ್ಕಾರದ ಪರವಾಗಿ ನೀವು ಉತ್ತಮ ಕೆಲಸ ಮಾಡಿ, ಮಹತ್ವದ ನಿರ್ಧಾರ ಕೈಗೊಳ್ಳುವಾಗ ನಿಮ್ಮ ಸಂಪರ್ಕ ಮಾಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಏಕವ್ಯಕ್ತಿಯ ಅಭಿಪ್ರಾಯಕ್ಕೆ ನಾವು ಮನ್ನಣೆ ಕೊಡೋದಿಲ್ಲ. ಸೊ ಏಕಾಏಕಿಯಾಗಿ ಯಾವ ವಿಷಯದಲ್ಲೂ ಕೂಡ ತೀರ್ಮಾನ ಮಾಡೋದಿಲ್ಲ ಅಂತ. ಸಿದ್ದರಾಮಯ್ಯ ಮತ್ತೆ ಸರ್ಕಾರದ ವಿಚಾರದಲ್ಲಿ ನಮಗೂ ಕಾಳಜಿ ಇದೆ, ತರಾತುರಿ ನಿರ್ಧಾರವನ್ನು ಮಾಡಲ್ಲ, ನಿಮ್ಮನ್ನೂ ಕಡೆಗಣಿಸೋದಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಿಗೆ ಹೈಕಮಾಂಡ್ ಅಧಿಕಾರ ಹಂಚಿಕೆಯ ಯಾವುದೇ ಮಾತುಕತೆ ಸರ್ಕಾರ ರಚನೆ ಸಂದರ್ಭದಲ್ಲಿ ಆಗಿಲ್ಲ ಅನ್ನೋ ಸಂದೇಶವನ್ನ ಸಿಎಂ ಆಪ್ತ ಬಣಕ್ಕೆ ನೀಡಿದ ಹಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.